ನಿನ್ನೇನು ಮುಗೀತು, ಈಗ ನ್ಯಾಯವರ್ಣ ಮುಗೀತು. ಈಗ ಅದಕ್ಕೆ ಇದೆಲ್ಲ ಉಪಸಂಹಾರ ಮಾಡ್ತಾರೆ ಆಚಾರ್ಯ. ಮೊದಲೇ ಹೇಳಿದ್ದೆ, ಇಷ್ಟು ದೀರ್ಘ ಉಪಸಂಹಾರ ಇದು ಒಂದೇ ಗ್ರಂಥದಲ್ಲಿ ಬರೋದು. ಅಲ್ಲಿ ಹೋದರೆ ತಾತ್ಪರ್ಯ ಎರಡರಲ್ಲಿ ಮಾತ್ರ ಬಂದಿರೋದು, ಅದಕ್ಕಿಂತ ಹೆಚ್ಚು ಬಂದಿರೋದು ಇಲ್ಲಿ. ಯಾಕೆ ಪರವಿದ್ಯೆ ಆದ್ದರಿಂದ ಇನ್ನು ಹೆಚ್ಚು ಹೇಳ್ತಾರೆ. ಇತ್ಯನಂತ ಮಹಾನ್ಯಾಯ ಮೀಮಾಂಸ ಇಲ್ಲಿ ಇದು ಇಲ್ಲಿ ಎಪಿಲಾಗಿ ಇಲ್ಲಿ ಬರೆದಿರೋದ್ರಿಂದ ನಾಲ್ಕಸರು ಒಂದು ಯೂನಿಟ್ ಇದು. ಬ್ರಹ್ಮಸೂತ್ರ, ಅನುವ್ಯಾಖ್ಯಾನ, ಅಣುಭಾಷ್ಯ ಇದು. ಅದಕ್ಕೆ ಮಧ್ಯದಲ್ಲಿ ಶುರು ಮಾಡಿದ್ದು ಇಲ್ಲಿ ಎಂಟು ಮಾಡ್ತಾ ಇದ್ದಾರೆ. ಈ ಪ್ರಿಯಾಂಬಲ್ ಓದ್ತಾ ಹೋಗಿಬಿಟ್ರೆ ನಮಗೆ ಆಚಾರ್ಯ ಮಹತ್ವ ಏನು ಗ್ರಂಥ ಪರ್ಪಸ್ ಏನೋ ಅರ್ಥ ಆಗೋದಿಲ್ಲ. ಇತ್ಯನಂತ ಮಹಾತ್ಮ್ಯ ಮೀಮಾಂಸಾ ಪಾರವಾರಿಧೇ ಉತ್ತಾರಣಾ ಅಶಕ್ತೈವ ವ್ಯಾಕಲೀಕೃತ ಚೇತಸಾಂ ಮಂದಾನಾಮುಪಕಾರಾಯ ಮಹತಾಂಚೋಚ್ಛ್ರಿತಾತ್ಮನಾಂ ತದ್ವಿಶೇಷ ಪರಿಜ್ಞಾನ ಪ್ರದೀಪ್ತಾರ್ಕಾಭಚೇತಸಾಂ ವಿಶೇಷ ಗಾಢೇ ತಮಸಿ ಇತರಾಮುಪಕಾರಕಃ ನ್ಯಾಯಪ್ಲವೋ ಮಯಾಕಾರಿ ಸಂಕ್ಷೇಪಾತ್ ಪ್ರಮಿತಾಕ್ಷರೈ. ಇದಿಷ್ಟು ನಾವೇನು ಮಾಡಿದ್ದೇವೆ ಈಗ, ನ್ಯಾಯಪ್ಲವ ನ್ಯಾಯ ವಿವರಣ ಗ್ರಂಥವನ್ನು ನಾವು ಬರೆದಿದ್ದೇವೆ. ಸಂಕ್ಷೇಪವಾಗಿ ಬರೆದಿದ್ದೇವೆ. ಪ್ರಮಿತಾಕ್ಷರೈ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಬಹಳಷ್ಟು ಅರ್ಥ ಇದೆ. ಆಚಾರ್ಯ ಒತ್ತು ಹೇಳ್ತಾರೆ, ಪ್ರತಿಯೊಂದು ಅರ್ಥಕ್ಕೂ ಬಹಳ ಅರ್ಥ ಇದೆ. ಅರ್ಥ ಹೇಳಿಲ್ಲ. ಬಂಗಾರ ತಂದಾಗ ಈಗ ನೋಡ್ತಾರೆ, ಕೈ ನೋಡ್ತಾರೆ. ನೀವು ಟಿ ವಿ ತಂದಾಗ ಅಲ್ಲೂ ನೋಡ್ತಾರೆ ಹೋಗಿ. ಆ ರೀತಿ ಬಂಗಾರ ನೋಡ್ತಾರಾ? ಯಾಕೆ? ಸೂಕ್ಷ್ಮ ಇದು. ಇಷ್ಟರೊಳಗೆ ಅಷ್ಟು ಅರ್ಥ ತುಂಬಿರುತ್ತೆ, ಇಷ್ಟರೊಳಗೆ ಅಷ್ಟು ಬೆಲೆ ಇರುತ್ತೆ. ಅದರೊಳಗೆ ಇದು ಲಕ್ಷಗಟ್ಟಲೆ ವ್ಯಾಲ್ಯೂ, ಇಷ್ಟು ಬಂಗಾರದ ಲಕ್ಷಗಟ್ಟಲೆ ವ್ಯಾಲ್ಯೂ ಆಗುತ್ತೆ, ಅದರಲ್ಲಿ ಸಾವಿರಗಟ್ಟಲೆ ಅಷ್ಟೇ. ಅದಕ್ಕೇನೆ ಈ ರೀತಿ ನೋಡಿ ಅಂತ ಹೇಳ್ತಾರೆ. ಪ್ರಮಿತಾಕ್ಷರೈ ಸಂಕ್ಷೇಪಾತ್ ಪ್ರಮಿತಾಕ್ಷರೈ ಇತ್ಯನಂತ. ಯಾಕೆ ನೀವೇ ಬರಿಬೇಕಾಗಿತ್ತು ಅಂತ ಪ್ರಶ್ನೆ. ಈಗ ಅದು ಪ್ರಶ್ನೆ ಹಾಕೋತಾರೆ, ನೀವೇ ಯಾಕೆ ಬರಿಬೇಕಾಗಿತ್ತು ಅಂತ ಕೇಳಿದರೆ ಇಷ್ಟೆಲ್ಲ ಕಾರಣ ಕೊಡ್ತಾರೆ. ಇದು ಅಂತಿಂಥದ್ದಲ್ಲ. ಇದಕ್ಕೆ ಅನಂತ ಮಹಾನ್ಯಾಯ ಮೀಮಾಂಸಾ ಅಪಾರ ವಾರಿಧೇ ಉತ್ತಾರಣಾತ್ಯಶಕ್ತೈವ ವ್ಯಾಕಲೀಕೃತ ಚೇತಸಾಂ. ನೋಡೋದಕ್ಕೆ 222 ಅಧಿಕರಣ ಅಷ್ಟೇ. ಆದರೆ ಎಷ್ಟು ಕಷ್ಟ ಇದೆ ಗೊತ್ತಾ? 222 ಸಿಗ್ನಲ್ ಅಂದರೆ ಗತಿ ಏನಾಗಬೇಕು ಯೋಚನೆ ಮಾಡಿ. ಬರೀ ಡಿಸ್ಟೆನ್ಸ್ ಅಲ್ಲ, ಅಷ್ಟು ಎಷ್ಟು ಟೈಮ್ ಹೋಗ್ಬೋದು ಅದು. 222 ಅಧಿಕರಣ ಒಂದೊಂದು ಕೂಡ ದೊಡ್ಡ ಸಮುದ್ರ, ಎಲ್ಲ ಸೇರಿ ಸಮುದ್ರ ಅಲ್ಲ, ಒಂದೊಂದು ಯುಕ್ತಿನೂ ಸಮುದ್ರನೇ. ಆದರೆ ದಾಟದೆ ಬೇರೆ ದಾರಿನೇ ಇಲ್ಲ, ಹೋಗಬೇಕಾಗಿದೆ, ದಾಟಲೇಬೇಕಾಗಿದೆ. ಜನಕ್ಕೆ ಏನಾಗಿದೆ ಈಗ, ಉತ್ತಾರಣ ಅತ್ಯಶಕ್ತಿ ಇವ, ದಾಟ್ಲಕ್ಕೆ ಬರೋದಿಲ್ಲ, ಅವ ಅರ್ಥ ಆಗೋದಿಲ್ಲ. ವ್ಯಾಕುಲೀಕೃತ ಚೇತಸಾಂ, ಮನಸ್ಸು ಬಹಳ ಅನಾಕುಲಂ ಗೋಕುಲ ಮುಲ್ಲಾಲಾಸ, ಭಾಳಷ್ಟು ಜನ ದುಃಖ ಪಡ್ತಾ ಇದ್ದಾರೆ. ಅವಾಗೇನು ಮಾಡ್ತಾರೆ ಅವರೆಂಥವ್ರು? ಮಂದಾನಾಮುಪಕಾರಾಯ. ಅವರು ಮಂದಾನಾಮ್ ಅಂದ್ರೆ ಏನು? ಕೆಟ್ಟವರಲ್ಲ, ಒಳ್ಳೆಯವರೇ, ದಡ್ರು. ದಡ್ಡತನಕ್ಕೆ ಯಾರು ಕೇಸ್ ಹಾಕಲ್ಲ. ಯಾವ ದಡ್ಡ ಎಫೆಕ್ಟಿಗೆ ಕೇಸ್ ಹಾಕ್ತಾರೆ, ದಡ್ಡತನಕ್ಕೆ ಆಗಲ್ಲ. ದಡ್ಡ ಅಂತ ಟ್ಯಾಕ್ಸ್ ಹಾಕ್ತಾರಾ? ಇಲ್ಲ. ಬುದ್ಧಿವಂತ ಅಂತನೂ ಇಲ್ಲ, ದಡ್ಡ ಅಂತನೂ ಇಲ್ಲ. ಆದರೆ ದುಷ್ಟ ಅಂಬೋದಕ್ಕೆ ಪನಿಷ್ಮೆಂಟ್ ಇದೆ. ಅದಕ್ಕೆ ದಡ್ಡ ಮಕ್ಕಳು ಬೇಕು, ದುಷ್ಟ ಮಕ್ಕಳು ಬೇಕು ಅಂದರೆ ದುಷ್ಟ ಮಕ್ಕಳು ಬೇಡ, ದಡ್ಡ ಮಕ್ಕಳೇ ವಾಸಿ ಅಂತ ಹೇಳ್ತಾರೆ. ಯಾಕೆ? ಅವನು ವಂಶ ಹಾಳು ಮಾಡೋದಿಲ್ಲ, ಇವನು ಹಾಳು ಮಾಡೇ ಮಾಡ್ತಾನೆ. ಅದನ್ನು ಉಪಸಂಹಾರ ಮಾಡ್ತಿದ್ದಾರೆ ಈಗ. ಉಪಸಂಹಾರ ಅದು ಶುರು ಮಾಡಿದ್ದನ್ನು ಮುಗಿಸಿ ಹೀಗೆ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿದ್ದೇವೆ ಅಂತ ಹೇಳಿದ್ದೆ. ಅದು ಇದು ಮಾಡೋ ರಿಪೋರ್ಟ್ ಮಾಡಬೇಕಲ್ಲ ಮೇಲೆ. ಹೌದು. ಮಂದಾನ ಉಪಕಾರಾಯ ಮಹತಾಂಚ ಉಚ್ಛ್ರಿತಾತ್ಮನ. ಮಂದರಿಗೋಸ್ಕರ ಬರೆದಿದ್ದೇವೆ ಅಂದರೆ, ಹಾಗಿದ್ದರೆ ನಾವು ಮಂದರಲ್ಲ, ಆದ್ದರಿಂದ ಬೇರೆದ್ರಲ್ಲಿ ರ್ಯಾಂಕ್ ಇದೆಯಲ್ಲ, ಮಂದರಲ್ಲ ತಿಳ್ಕೊಳಕ್ಕೆ ಹೋಗಬೇಡಿ. ಬುದ್ಧಿಮತ ಭಾರಿ ದೊಡ್ಡವರು ಇದ್ದಾರೆ, ಅವರಿಗೂ ಉಪಯೋಗ ಆಗಬೇಕು. ಅದೇ ಬಾಲಸಂಗಪಿ ಬೋಧಯಧ್ವಜಂ ದುರ್ನಿರೂಪ ವಚನಂಚ ಪಂಡಿತೈ, ಎರಡು ಬ್ಯಾಲೆನ್ಸ್ ಮಾಡಬೇಕು. ಅದು ಆಚಾರ್ಯ ಬರವಣಿಗೆರು ವೈಶ್ಯ ಅವ್ರು ಮಾತಾಡಿದ್ರು ಹಾಗೇನೆ. ಭಾಳ ವಿದ್ವಾಂಸರಿಗೂ ತಿಳಿಬೇಕು, ತೀರ ಸಾಮಾನ್ಯನೂ ತಿಳಿಬೇಕು. ಇವತ್ತು ಯಾರಿಗೂ ತಿಳಿಯೋದಿಲ್ಲ, ಅದು ಉಪಯೋಗ ಇಲ್ಲ. ವಿದ್ವಾಂಸರು ಮಾತ್ರ ತಿಳಿಯುತ್ತೆ, ಉಳಿದವ್ರ ಗತಿ ಏನಾಗಿದೆ ಅರ್ಥ ಆಯ್ತಾ? ಅದಕ್ಕೆ ಅಡುಗೆಯಲ್ಲಿ ಎಲ್ಲ ವೆರೈಟಿ ಯಾಕೆ ಮಾಡಿರ್ತಾರೆ ಅಂದರೆ, ಒಂದಲ್ಲದೆ ಇನ್ನೊಂದು ಊಟ ಮಾಡೋಕ್ಕೆ ಬರಲ್ಲ. ಒಂದೇ ಮಾಡಿಬಿಟ್ಟು ಅದು ಅಲರ್ಜಿತ ತಿನ್ನೋಕ್ಕಾಗೋದೇ ಇಲ್ಲ, ಹಾಗೆ ಮಾಡಬಾರದು. ಮುಚ್ಛ್ರಿತಾತ್ಮನ ತದ್ವಿಶೇಷ ಪರಿಜ್ಞಾನ ಪ್ರದೀಪ್ತಾರ್ಕಾಭಚೇತಸ. ಅವ್ರು ಎಂಥವರು ಅಂದರೆ ಅವರಿಗೆ ಅರ್ಥ ಆಗಿದೆ, ವಿಶೇಷ ಅರ್ಥ ಆಗಬೇಕಾಗಿದೆ ಅವರಿಗೆ. ಇವರಿಗೆ ಅರ್ಥನೇ ಆಗಿಲ್ಲ, ಅರ್ಥ ಆಗಬೇಕಾಗಿದೆ. ಅರ್ಥ ಆಗದಿದ್ದರೆ ಅರ್ಥ ಆಗಬೇಕು, ಇವರಿಗೆ ಅರ್ಥ ಆದರೆ ವಿಶೇಷ ಅರ್ಥ ಆಗಬೇಕು. ಜ್ಞಾನಿಗಳಿಗೆ ಯಾತಕ್ಕೆ ಉಪಯೋಗ ಆಗಬೇಕು ಪಾಠ ಪ್ರವಚನ ಅಂದರೆ, ಎಂಥ ವಿದ್ವಾಂಸ ಕೂತಿದ್ರು ಕೂಡ ಅದಕ್ಕೆ ಹೋದಲ್ಲ ಈ ವಿಷಯ ನನಗೆ ಗೊತ್ತಿದ್ದಿಲ್ಲ ಅಂದ್ಕೊಂಡಿರ್ಬೇಕು. ಗೊತ್ತಾಯ್ತಾ? ಅದು ಕ್ವಾಲಿಟಿ. ಇನ್ನೊಬ್ಬರು ಬರೀ ಅವರಿಗೆ ಅರ್ಥ ಆಯ್ತು ಆಗಲೇ ಇಲ್ಲ ಅಂತ ಆಗಬಾರ್ದು. ನನಗೂ ಒಂದಿಷ್ಟು ಅರ್ಥ ಆಯಿತು, ಪರವಾಗಿಲ್ಲ, ಇನ್ಮೇಲೆ ಹೀಗೆ ಮಾಡ್ಬೋದು, ಈ ರೀತಿ ತಿಳ್ಕೊಂಡು ಅದು ಸಾರ್ಥಕ. ಇಲ್ಲದವ್ರು ಏನೂ ಉಪಯೋಗ ಇಲ್ಲ. ವಿಶೇಷ ಗಾಢೇ ತಮಸಿ ಮನಸ್ಸಿನ ಇತರಾಮುಪಕಾರಕ. ಅವರು ತಿಳ್ಕೊಂಡಿದ್ದಾರೆ, ಇನ್ನು ತಿಳ್ಕೊಂತ ಅಪೇಕ್ಷೆ ಇದೆ. ಅರ್ಕಾಭ ಚೇತಸ, ಅವ್ರ ಬುದ್ಧಿ ಎಷ್ಟು ಗೊತ್ತಾ ನಿಮಗೆ?
ಸೂರ್ಯನ ಬೆಳಕಿದ್ದಾಗಿದೆ, ಅಷ್ಟು ಕ್ಲಾರಿಟಿ ಇದೆ ಅವರಿಗೆ. ಅಂಥವ್ರಿಗೂ ವಿಶೇಷ ಬರಬೇಕು. ಆ ರೀತಿ ವೇದವ್ಯಾಸರು ಆಚಾರ್ಯಗೆ ಪಾಠ ಹೇಳಿದ್ರು ಅಂತ ಹೇಳೋದಿಲ್ಲ. ಪೂರ್ಣ ಪ್ರಜ್ಞರಿಗೆ ಪಾಠ ಹೇಳ್ಬೇಕಾದ್ರೆ ಅವ್ರು ಹೇಗಿರಬೇಕು, ಅರ್ಥ ಆಯ್ತಾ? ಮತ್ತು ಅವರಿಂದ ಕೇಳ್ಬೇಕಾದ್ರೆ ಇವ್ರು ಹೇಗಿರಬೇಕು. ಆ ರೀತಿ ಅವರಿಬ್ಬರೇ ಇನ್ಯಾವ ಮ್ಯಾಚು ಮಾಡೋಕ್ಕಾಗಲ್ಲ ಅಂತೇಳಿ ಇನ್ನೊಂದು ದೃಷ್ಟಾಂತನೇ ಸಿಗೋದಿಲ್ಲ ಅದಕ್ಕೆ. ವಿಶೇಷ ಗಾಢೇ ಮನಸ್ಸಿ ನಿತರಾಮ್ ಉಪಕಾರಕ ಅಂಥವ್ರಿಗೆ ಭಾರಿ ಉಪಕಾರ ಮಾಡ್ತಕ್ಕಂಥ ಗ್ರಂಥ ಇದು. ನ್ಯಾಯಪ್ಲವ ಅಂತ ನ್ಯಾಯಪ್ಲವ ಇದು, ಅದು ಸಮುದ್ರ. ಪ್ಲವ ಅಂದ್ರೇನು? ದೋಣಿ. ನ್ಯಾಯಪ್ಲವ, ನ್ಯಾಯವರ್ಣ ಅಂದರೆ ದೋಣಿ ಅಂತ ಕರೀತಾರೆ. ಸುಖವಾದ ದಾಟ್ಸ್ಕೊಂಡು ದೋಣಿ ಕೊಟ್ಟಿದ್ದೇವೆ. ಸಂಕ್ಷೇಪಾತ್ ಪ್ರಮಿತ ಆಗ್ತಾಯಿದೆ. ನೋಡೋದಕ್ಕಿದು ಚಿಕ್ಕ ದೋಣಿ, ಅದು ಸೇಫೆಸ್ಟ್ ಆಗಿದೆ. ಆ ಥರ ಇದೆ, ಪರ್ಫೆಕ್ಟ್ಲಿ ಇದೆ. ನೋಡೋದಕ್ಕೆ ಚಿಕ್ಕದಿದೆ ಅಷ್ಟೇ. ಆದರೆ ಚಿಕ್ಕದು ದೊಡ್ಡದೊಂದು ಬರೆದೇ ಚೆನ್ನಾಗಿತ್ತಲ್ಲ ಅಂತ ಪ್ರಶ್ನೆ. ಈಗ ಚಿಕ್ಕದು ಬರೆದಿದ್ದೀರಿ, ಸ್ವಲ್ಪ ದೊಡ್ಡದು ಬರೆದಿದ್ರೆ ಉಪಯೋಗ ಆಗ್ತಿತ್ತು ಅಂದರೆ ವಿಸ್ತಾರೋಪಿ ಅಯಮೇವ ಸ್ಯಾತ್. ತಿಳಿದವರಿಗೆ ಇದೇ ವಿಸ್ತಾರಗಳಾಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಕೆಲವು ಇರುತ್ತಲ್ಲ, ಫೋಲ್ಡ್ ಮಾಡಿಬಿಟ್ರೆ ಏನೋ ಆಗ್ತಿರುತ್ತಲ್ಲ, ಕೂತ್ರೆ ಚೇರು ಮನೆ ಹಾಸಿದರು ಕಾಟು ಹಾಗೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಇದು ಭೌತಿಕ, ಇದು ಆಧ್ಯಾತ್ಮಿಕ. ಆ ರೀತಿ ಇದೆ. ಯೋಚನೆ ಮಾಡ್ತಾ ಹೋಗಿ ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆವೃತ್ತಿ ರಸಕೃತೋಪದೇಶ. ಪ್ರಮಿತಾಕ್ಷರೈ ವಿಸ್ತಾರೋಪಿ ಅಯಮೇವ ಸ್ಯಾತ್ ತದ್ವಿಶೇಷ ಅತಿವೇದಿನ. ಜಾಸ್ತಿ ತಿಳ್ಕೊಳ್ತಾ ಹೋದಂತೆ ಜಾಸ್ತಿ ಅರ್ಥ ಕೊಡುತ್ತೆ ಇದು. ವ್ಯಾಖ್ಯಾನೋರೇವ ವಿಸ್ತಾರೋ ಯದುದೀರಿತಃ. ವ್ಯಾಖ್ಯಾನ ಭಾಷ್ಯ, ಅನುವ್ಯಾಖ್ಯಾನ. ಅದರಲ್ಲಿ ಬಂದಿರೋ ವಿಚಾರ ವಿಸ್ತಾರನೇ, ಅದಕ್ಕಿಂತ ಜಾಸ್ತಿ ವಿಸ್ತಾರ ಇದರಲ್ಲಿದೆ ಅಂತೇಳಿ. ಒಂದೊಂದು ಆಸ್ಪೆಕ್ಟಲ್ಲಿ ಒಂದು ವಿಚಾರ ಹೇಳಿರೋದ್ರಿಂದ ಸೂತ್ರ ವಿಚಾರ ಬೇಕೋ ಬ್ರಹ್ಮಸ್ವರ ಭಾಷ್ಯಕ್ಕೆ ಹೋಗಬೇಕು, ಅಧಿಕರಣಕ್ಕೆ ಬೇಕೋ ಇದಕ್ಕೆ ಬರಬೇಕು, ಸಂಕ್ಷೇಪ ಬೇಕಾ ಅಣುಭಾಷ್ಯಕ್ಕೆ ಹೋಗಬೇಕು, ವಿವರಣೆ ಬೇಕಾ ಅನುವ್ಯಾಖ್ಯಾನಕ್ಕೆ ಹೋಗ್ಬೇಕು. ಈಗ 4 ಗ್ರಂಥ ಬರೆದಿದ್ದಾರೆ, ಒಂದೊಂದು ಕೂಡ 4 ಕೆಲಸನೂ ಮಾಡೋದು. ಒಂದೊಂದು ಓದ್ಬೇಕಾದ್ರೂ ಕೂಡ 4 ತಲೆಯಲ್ಲಿ ಕೂತಿರ್ಬೇಕು. ವ್ಯಾಖ್ಯಾಯೋರೇವ ವಿಸ್ತಾರೋ ಯದುದೀರಿತಃ ಅನನ್ಯಚೇತಸಾಂ ಪುಂಸಾಂ ಅಲಂ ವಿಜ್ಞಾನ ಸಿದ್ಧಯೇ. ಇವರಿಗೆ ಬೇರೆ ಕಡೆ ಮನಸ್ಸಾಕದೇ ಇದ್ದು ಇದರಲ್ಲೇ ಮನಸ್ಸಾಕ್ತಾರಲ್ಲ, ಒಳ್ಳೆ ಜ್ಞಾನ ಬರಬೇಕು ಅಂತ ಬರೆದಿದ್ದೇವೆ ಅಂತ ಹೇಳ್ತಾರೆ. ನ್ಯಾಯೋದ್ಧಾರಣೆ ಶಕ್ತ ಅಪಿ ಹೇತೇನ ಸುಸ್ಥಿರಂ. ಯಾರಿಗೆ ಅಶಕ್ತರೋ ಅವರಿಗೆ ಅರ್ಥ ಆಗುತ್ತೆ, ಯಾರು ಶಕ್ತರೋ ಅವರಿಗೆ ಸುಸ್ಥಿರಂ, ದಾಲ್ಢ್ಯ ಜಾಸ್ತಿ ಆಗುತ್ತೆ. ನ್ಯಾಯಾನುಗಂ ಮನಃ ಕುರ್ಯುಹು ಇತಿ ಸಂಗ್ರಹ ಲಾಲಸಾಹ ಕೋ ನಾಮಾಶೇಷ ವಿದ್ಯೋರು ಸಾಗರೋನ್ಮಥನೋದ್ಧೃತಂ. ನ್ಯಾಯಾನುಗಂ ಮನಃ ಕುರ್ಯುರಿತಿ ಸಂಗ್ರಹ ಲಾಲಸಾಹ. ಜ್ಞಾನಿಗಳು ಯಾವಾಗಲೂ ಏನು ಮಾಡ್ತಾರೆ ಅಂದರೆ, ಧನ ಬೇಕಾದ ಧನ ಹೇಗೆ ಸಂಗ್ರಹ ಮಾಡ್ತಾನೋ ಅದು ಎಲ್ಲರಿಗೂ ಗೊತ್ತಿದೆ. ಧನ ಸಂಗ್ರಹ ಮಾಡೋದು ಗೊತ್ತಿದೆ. ಜ್ಞಾನ ಸಂಗ್ರಹ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಜ್ಞಾನವನ್ನು ಏನು ಮಾಡ್ತಾ ಬೆಳೆಸ್ತಾ ಹೋಗಬೇಕು. ಸಂಗ್ರಹ ಮಾಡಿದ ಧನ ಬಿಟ್ಟು ಹೋಗೋದು, ಸಂಗ್ರಹ ಮಾಡಿದ ಜ್ಞಾನ ಜೊತೆ ಬರೋದು, ಡಿಫರೆನ್ಸ್ ಗೊತ್ತಾಯ್ತಾ? ಸಂಗ್ರಹ ಮಾಡಿ ಎಷ್ಟು ಸ್ಥಾನ ಜ್ಞಾನ ಸಂಗ್ರಹ ಮಾಡಿದರೂ ಕೂಡ ಅದು ಜನ್ಮದ ಆಸ್ತಿ. ಅದು ಧನ ಅಂಬೋದೇನದು ಭಾರಿ ಇದ್ದರೂ ಇಲ್ಲೇ ಇರುತ್ತೆ, ಅಷ್ಟು ಜೊತೆ ಬರೋದಿಲ್ಲ. ಇಲ್ಲೇ ಹೋದರೂ ಹೋಗ್ಬೋದು, ಏನು ಯೋಚನೆ ಇಲ್ಲ. ಅದು ಇದ್ದರೂ ಕೂಡ ನಮ್ಮ ಜೊತೆಗಂತೂ ಬರೋದಿಲ್ಲ. ಅದಕ್ಕಷ್ಟು ಗಮನ ಕೊಡ್ತಾರೆ. ಇದು ಕೊಡೋದೇ ಇಲ್ಲ ಅಂಬೋದು ದೊಡ್ಡ ದೋಷ. ನ್ಯಾಯಾನುಗಮನ ಕುರ್ಯುಹು ಇತಿ ಸಂಗ್ರಹ ಲಾಲಸಾಹ ಕೋನಾಮಾಶೇಷ ವಿದ್ಯೋರು ಸಾಗರೋನ್ಮಥನೋದ್ಧೃತಂ. ಅದು ನಾಳೆ ದಿವಸ ತುಂಬ ಹೇಳ್ತಾರೆ ಬಗ್ಗೆ, ಇನ್ನೂ ತುಂಬ ಸಾಕಷ್ಟಿದೆ ಅದರೊಳಗೆ. ಇದು ನ್ಯಾಯವಿವರಣ ಅಂತ ಟೈಟ್ಲು. ಜೈತೀತರು ಸನ್ಯಾಯ ವೃತ್ತಿ ಸನ್ಯಾಯ ವಿವೃತ್ತಿ, ನ್ಯಾಯ ವಿವರಣ ಒಂದೇ ಗ್ರಂಥಕ್ಕೆ ಆಚಾರ್ಯ ಅನೇಕ ಹೆಸರಿಟ್ಟಿದೆ. ಉಪಾಧಿ ಖಂಡನೆ ಇದೆ. ತತ್ವಪ್ರಕಾಶಿಕ ಅಂತ ಹೆಸರಿದೆ ಅದಕ್ಕೆ. ತತ್ವಪ್ರಕಾಶಿಕ ಟೀಕಾರ, ತತ್ವಪ್ರಕಾಶಿಕ ಬೇರೆ. ಉಪಾಧಿ ಖಂಡನಕ್ಕೆ ಆಚಾರ್ಯ ಇಟ್ಟ ಹೆಸರು. ಹೌದಾ? ಆ ರೀತಿ ತುಂಬ ಹೆಸರು ಇಟ್ಟಿದ್ದಾರೆ. ಉಪಾಧಿ ದೂಷಣದ ಇನ್ನೊಂದು ಹೆಸರು ಇದೆ, ಇರಬಾರ್ದು ಅಂತೇನಿಲ್ಲ. ಅನುವ್ಯಾಖ್ಯಾನಕ್ಕೆ ಅನುಭಾಷ್ಯ ಅಂತಲೇ ಇದೆ. ಅನುವ್ಯಾಖ್ಯಾನ ಅಣುಭಾಷ್ಯ ಅಲ್ಲ, ಅನುವ್ಯಾಖ್ಯಾನ. ಈ ಅನೇಕ ಹೆಸರಿದೆ. ಕರ್ಮನಿರ್ಣಯಕ್ಕೆ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ. ತಾತ್ಪರ್ಯನಿರ್ಣಯಕ್ಕೆ ಭಾರತಾರ್ಥ ಪ್ರಕಾಶ, ವಾಯುಸ್ತುತಿಯಲ್ಲಿ ಏನಂತ ಕರೆದಾರಲ್ಲ, ಭಾರತಾರ್ಥ ಪ್ರಕಾಶ ಅಂತ ಕರೆದ. ಇನ್ನೊಂದು ಕಡೆಗೆ ವ್ಯಾಸತೀರ್ಥರು ಹೇಳ್ತಾರೆ, ಜಯತೀರ್ಥ ಶಿಷ್ಯರು, ಭಾರತ ಭಾವ ಪಂಚಿಕ, ಭಾರತ ಭಾವ ಅಂತ ಹೆಸರಿಟ್ಟಿದ್ದಾರೆ. ಅದರಿಂದ ಹೆಸರು ಎಷ್ಟಿದ್ರು ಕೂಡ ವಿಷಯ ತತ್ವಪ್ರದೀಪ, ತತ್ವಪ್ರದೀಪಿಕಾ, ತತ್ವದೀಪಿಕಾ 3 ಹೆಸರು ಇದೆ. ಅದಕ್ಕೆ ವಿಷಯ ಹೆಸರು ಉದ್ದೇಶ ಇರೋದು ಅರ್ಥ ಆಗ್ಲಿಕ್ಕೆ ಅಷ್ಟೇ ಹೊರತು ಅದರಿಂದ ಅದನ್ನೇ ಹಠ ಮಾಡ್ತಾ ಕೊಡಬಾರ್ದು. ಇದೇ ಭಾರಿ ಸರಿ ಅಂತ ಹೇಳಿದರೆ ಉಳಿದು ನೋಡಿಲ್ಲ ಅಂತ ಅರ್ಥ ಆಗುತ್ತೆ.